ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊನ್ನೆ ವ್ಲಾಗ್ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪಾಪುಗೆ ಹುಷಾರಿಲ್ಲದೆ ಇರೋದು. ಸೊ ಇವಾಗ ಹೆಂಗಿದ್ದಾಳೆ ನೋಡಿ ನೀವು. ಆ್ಯಂಡ್ ಇವಾಗ ನಾವು ಹೊರಟಿರೋದು ಕುಂದೂರಿಗೆ ಹೊರಟಿದ್ದೀವಿ, ಆಂಜನೇಯ ದೇವಸ್ಥಾನಕ್ಕೆ. ಸೊ ಬನ್ನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ. ಫೈನಲಿ ಕುಂದೂರು ರೀಚ್ ಆದ್ವಿ. ಸೊ ಅಯ್ಯಪ್ಪ ರಶ್ ಐತಲ್ಲೋ, ಯಾಕೆ ಹಿಂಗೆ? ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಇದು ಕಾಳಿಮ್ಮ ದೇವಸ್ಥಾನ. ಬಾಳೆಹಣ್ಣನ್ನ ಇದು ಮಾಡ್ತಾರೆ, ಬೇಡ್ಸಂಡು ಅವ್ರದ್ದು ಏನಾರು ಇದ್ರೆ ಬಾಳೆಹಣ್ಣಿನ ಅಭಿಷೇಕ ಮಾಡ್ತಾರೆ. ಬಾಳೆಹಣ್ಣು ತಗೊಂಡು ತಿಕ್ಬೇಕು ದೇವ್ರಿಗೆ. ಅವ್ರೇನೋ ಅನ್ಕೊಂಡಿದ್ರು. ಎಲ್ಲಿ ಬಂದಿರ್ತೀರ? ಯಾವ ದೇವಸ್ಥಾನಕ್ಕೆ ಬಂದಿಯಾ? ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ. ಇದು ಸ್ಟ್ಯಾಚು ಯಾಕೆ ಹೊರಗಡೆ ಇಟ್ಟಾರೆ? ಸಾರಿ, ಒಳಗಡೆ ಇಟ್ಟಾರೆ. ಇದರ ವ್ಯೂ ತೋರಿಸ್ತೀನಿ, ಆ ಕಡೆಯಿಂದ ಒಂದು ಸರಿ ತೋರಿಸ್ತೀನಿ. ಆ್ಯಂಡ್ ಯಾರೆಲ್ಲ ಕುಂದೂರಿಗೆ ಹತ್ರ ಇದ್ದೀರಾ ಅವರೆಲ್ಲ ಬಂದುಬಿಟ್ಟು ಒಂದು ಸರಿ ವಿಸಿಟ್ ಕೊಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಏಯ್ ಅಲ್ಲಿ ನೋಡಲ್ಲಿ ಜಿಜ್ಜಿ ನೋಡು, ಅವಳೆ ನೆದರ್ತಾಳೇನಪ್ಪ. ಅದನ್ನು ನೋಡ್ಬಿಟ್ರು, ನೋಡಿಲ್ಲ ಕರೆಕ್ಟಾಗಿ ಅವಳು. ಜಿಜ್ಜಿಮಾ ನನಗೆ ಒಳ್ಳೇದು ಮಾಡಪ್ಪ ನೋಡಲ್ಲ ಅಲ್ಲ. ಸೊ ನೋಡಿ ಈ ಥರ ಇದು ಸ್ಟ್ಯಾಚು. ಹಾಂ, ಆಲದ ಮರನಾ ಇದು? ಹಳ್ಳಿ ಮರ. ಇಲ್ಲೊಂದು ದೊಡ್ಡ ಹಳ್ಳಿ ಮರ ಇದೆ, ಹಳ್ಳಿ ಮರ. ಆ್ಯಂಡ್ ಇಲ್ಲಿ ಪ್ರಸಾದ ಇದೆ. ಏನು ಇದು? ತೇರು. ಇದೇನು? ಹಾಂ, ಪಲ್ಲಕ್ಕಿ ಏನು? ಹಾಂ, ಶಿವನ್ ಪೇಂಟಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಆಮೇಲೆ ಸಿಗ್ತೀವಿ. ಇಲ್ಲಿ ಜ್ಯೋತಿಷ ಹೇಳ್ತಾರೆ, ಯಾವಾರ ಬರೋದು ಇಲ್ಲೊಬ್ರು ಜ್ಯೋತಿಷ ಹೇಳ್ತಾರಲ್ಲ ಬಂದು ಸ್ವಾಮಿ ಅಲ್ಲ ಮನೆಗ ಇಲ್ಲ ಅವಾಗ ಕುತ್ಕೊಂಡಾರಲ್ಲ.
ಹೇಳಿ ಏನು ಏನು ಹೇಳೋದು? ಏನು ದೇವಸ್ಥಾನ ದರ್ಶನ ಎಲ್ಲ ಮುಗೀತು. ಈಗ ಫೈನಲಿ ದೇವಸ್ಥಾನ ದರ್ಶನ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಯಾಕೆ ಅಷ್ಟೊಂದು ಜನ ಇಲ್ಲ ಇವತ್ತು? ಶನಿವಾರ ಅಲ್ಲ ಯಾಕೆ ಕಡಿಮೆ ಇದೆ ಜನ. ಮಂಗಳವಾರ ಶನಿವಾರ ಇದೆ ಜನ ಇವಳಂತರು ಇವತ್ತಿಲ್ಲ. ಯಾಕೆ ಅಷ್ಟು ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲ್ಲ ಅಲ್ಲಿ ಒಂದೊಂದ್ಸರಿ, ಅಷ್ಟು ಜನ ಇದೆ. ಇವತ್ತಲ್ಲೇನೋ ಮೀಟಿಂಗ್ ನಡೀತಿತ್ತು, ಹಂಗಾಗಿ ಈ ಕಡೆ ಪಾರ್ಕ್ ಮಾಡಿದ್ದಷ್ಟು. ಮಳೆ ಎಲ್ಲಿಗೆ ಹೋಗೋಣ ನೆಕ್ಸ್ಟ್? ಸರಿ, ಊರಿಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಊರಿಗೆ ಹೊಡ್ತಾ ಇದೆ, ಮಳೆ ಬರ್ತಾ ಇದೆ ಅಂತ ಏನಪ್ಪ ನೀವೇ ನಡ್ಕೊಂಡು ಹೋಗ್ತಾ ಇದ್ದೀರ ಅಂತ ಅನ್ಕೊಬಿಡ್ರಿ. ಹೊರಡ್ತೀವಿ, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಷ್ಟೇ. ನೋಡ್ರಿ, ಗ್ಲಾಸ್ ಹಾಕಿದ್ರೆ ಉಸಿರು ಕಡ್ದಂಗೆ ಆಗ್ತೈತಿ. ಇವ್ರು ಓಪನ್ ಮಾಡ್ಕೊಂಡ್ರೆ ಆದ್ರೂ ಸ್ವಲ್ಪ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಚೇತನವಾದಂತೆ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು. ಒಂದೇ ಹೇಳೋದು ಬೇಡ, ಮತ್ತೆ ನಾನು ಸರಿಗಮಪ ಕರೆದು ಬಿಡ್ತಾರೆ ವಿತೌಟ್ ಆಡಿಷನ್. ಶ್ರೀ ವಿಜಯ PU ಕಾಲೇಜಲ್ಲಿ ಹೊನ್ನಾಳಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಚೇತನ. ನೀನು ಹಾಡು ಹೇಳಿದ್ರೆ ಅಷ್ಟೇ ನೋಡು, ರಿಯಾಕ್ಟ್ ನೋಡು. ನೀ ಬಂದೆ ಈಗ, ನೀನ್ ಬಂದ ಮೇಲೆ ಬಾಕಿ ಮಾತೇನು. ಮುಂದೆ ಸಾಕು, ಫಾಲೋವರ್ಸ್ ಭಾಳ ಹೊಡ್ತಾರಮ್ಮ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಮಳೆ ನಿಂತ್ಕೊಂತು, ನಡೀಪ ಹೋಗೋಣ. ಸೊ ರಿಟರ್ನ್ ಬರಬೇಕಾದ್ರೆ ನಮ್ಮೂರು ಹುಡುಗಿರು ಕೂಡ ನಿಂತಿದ್ರು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು. ಸೊ ಹೆಂಗಿದ್ರು ನಮ್ಮದು ವ್ಯಾನು ಖಾಲಿ ಬರ್ತಾಯಿತ್ತಲ್ವ, ಅವ್ರನ್ನ ಕೂಡ ಹತ್ತಿಸ್ಕೊಂಡು ಬಂದ್ವಿ. ಆ್ಯಂಡ್ ಇದಾದಮೇಲೆ ಇವ್ರನ್ನ ಬಿಟ್ಬಿಟ್ಟು ನೆಕ್ಸ್ಟು ನಮ್ಮ ಚಿಕ್ಕ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಇನ್ನೊಬ್ರು ಅತ್ತೆನ ಕರ್ಕೊಂಡು ಹೊನ್ನಾಳಿಗೆ ಕೂಡ ಹೋಗ್ತಿದ್ದೀವಿ. ಸೊ ಅದರದ್ದು ವೀಡಿಯೋ ಕೂಡ ಹಾಕ್ತೀನಿ, ಬನ್ನಿ ನೋಡ್ಕೊಂಡು ಬನ್ನಿ. ನಮ್ಮ ಊರು ಕೂಡ ಬಂತು, ಅವರು ಕೂಡ ಇಳ್ಕೊಂಡ್ರು ಬಸ್ ಸ್ಟ್ಯಾಂಡ್ ಹತ್ರನೇ. ಆ್ಯಂಡ್ ಇವರು ರೆಗ್ಯುಲರ್ ಕಸ್ಟಮರ್ ನಮ್ಮ ಶಾಪ್ಗೆ. ಎಲ್ಲ ಹಾಯ್ ಮಾಡ್ಬಿಟ್ರೆ ಅಷ್ಟೇ. ಮಾತಾಡ ಹುಡುಗಿರ್ನೆಲ್ಲ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಅತ್ತೆ ಅವರೆಲ್ಲ ಹೊನ್ನಾಳಿಗೆ ಹೊರಟಿದ್ದೀವಿ. ಅಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಅವ್ರದ್ದೇನೋ ಕೆಲಸ ಇತ್ತು. ಆ್ಯಂಡ್ ಶುಕ್ರವಾರ ದೇವರಿಗೆ ದುರ್ಗಮ್ಮ ದೇವಸ್ಥಾನಕ್ಕೆ ನಾವು ಉಡಕ್ಕಿ ಸಾಮಾನು ಕೊಡಬೇಕಾಗಿತ್ತು, ಸೀರೆ ಅವೆಲ್ಲ. ಸೊ ಅದಕ್ಕೋಸ್ಕರನೇ ಹಣ್ಣು ಅದೆಲ್ಲ ಬೇಕಿತ್ತು, ಅದನ್ನು ಕೂಡ ತಗೊಂಡು ಬರೋಣ ಬನ್ನಿ. ಜಾತ್ರೆ ಥರ ಮತ್ತೆ ತಾನೆ ಏನದ ಗಣೇಶನ ಇದೆ ಮಠ ಮೇಡಮ್. ಕಾಣಲ್ಲ ಶಿವಲಿಂಗು. ಎಲ್ಲಿ ಬಂದಿದೀಯಾ? ಏನು ಬಾಬಾ ಜಿಜ್ಜಿ ಬಂದಿಯಾ? ಎಲ್ಲಿ ನಮಸ್ತೆ ಅಮ್ಮ, ಒಲ್ಲಿ ಬಂದಿಯಾ? ಒಲ್ಲಿ ಬಂದಿಯಾ? ಪರಿಚಯದಾರ ಅವ್ರದ್ದು ನತ್ತಿಯಲ್ಲ ಬಂದಿದ್ದೆಲ್ಲ ಅವತ್ತು ಒಂದ್ಸರಿ ಅಷ್ಟೇ. ಈ ಗಣೇಶ ಅಲ್ಲ,
ಹೂವಾಗ ಮುಚ್ಚಿಬಿಟ್ಟಾರ. UPS ಮತ್ತು ಬ್ಯಾಟರಿ 43,890, ಪಿಗ್ಮಿ ಮಿಷನ್ 36,000, ಸಿಸಿ ಕ್ಯಾಮೆರಾ 81,000, ಸಾಫ್ಟ್ವೇರ್ 56,640, ಕಟ್ಟಡ ನಿಧಿ 59,000, ಆರಂಭಿಕ ಶುಲ್ಕ 6,030, ಒಟ್ಟು 65,030, ದೂರವಾಣಿ ಮುಂಗಡ 719, ಕಚೇರಿ ಬಾಡಿಗೆ ಮುಂಗಡ 3,80,000, ಪುಸ್ತಕ ಮತ್ತು ಫಾರಂಗಳು TDS 1,536, TDS ಬರಬೇಕಾದದ್ದು 1,536, ಸಬಕಡಿ ನಮ್ಮ ಸಿಬ್ಬಂದಿ ಸದಸ್ಯರುಗಳು ನಮ್ಮ ಈ ಸಂಸ್ಥೆಗೆ ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅಧ್ಯಕ್ಷೀಯ ಭಾಷಣ ಮಾಡ್ಬೇಕು ಅಂತೇಳಿ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಯೋಜನೆಗಳನ್ನ ನೀವು ಬಂದಿರಾ? ನಾವೇನು ನಮ್ಮ ಬ್ಯಾಂಕಿನ ಕಾರ್ಯಕ್ರಮಗಳು ಏನು ಅನ್ನೋದು ವರದಿ ಕೊಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಸೊ ಗೈಸ್, ಇವಾಗ ತಾನೇ ಫಂಕ್ಷನ್ ಮುಗೀತು. ಸೊ ಊಟ ಮಾಡಿಕೊಂಡು ಅಲ್ಲೇ ಊಟ ಕೂಡ ಇತ್ತು. ಸೊ ಹಾಗೆ ಊಟ ಮಾಡಿಕೊಂಡು ಇವಾಗ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಇದ್ದಾಳೆ ನೋಡ್ರಿ, ಇವಳು ಇದ್ದಾಳಲ್ವಾ, ಅಳ್ತಾ ಇದ್ಲು. ಅಲ್ಲಿ ಇರ್ತಾನೆ ಇರಲಿಲ್ಲ, ತುಂಬ ಶಕೆ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ರಿಟರ್ನ್ ಬಂದುಬಿಟ್ವಿ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿದ್ದಾರೆ ನೋಡ್ರಿ ಹೇಮಂತನ ಫ್ರೆಂಡ್ಸು. ಬಿಸಿಲಿದ್ರೆ ಎಷ್ಟು ಗಾಳಿ ಐತಲ್ಲ, ನ್ಯಾಚುರಲ್ ಗಾಳಿ ಇಲ್ಲೆಲ್ಲ. ಆಲ್ರೆಡಿ ಒಂದು ಟೈಮ್ ತೋರಿಸಿದ್ನಲ್ಲ. ಕಾಣಿಸ್ತಾನೆ ಇಲ್ಲ, ನೀನು ಕಾಣಿಸ್ತಾನೆ ಇಲ್ಲ, ಫುಲ್ಲು ಬಿಸಿಲಪ್ಪ. ಬಡಿತಾ? ನಡ್ರಿ ಅಪ್ಪ, ನಡೀರಿ, ಬರ್ತೀನಿ ನಾನು. ಓ, ಏನು ಫಸ್ಟ್ ಟೈಮ್ ಬಂದಾರ ಮಾಡ್ದಂಗೆ ಮಾಡ್ತಿರಲ್ಲ. ಹಾಯ್ ಹಾಯ್ ಹೇಳ್ಬಿಡ್ರಿ ಜಲ್ದಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹೇಮಂತ್ ಎಲ್ಲಿ? ಕೇಳ್ತೀರ ಖರ್ಚು ಡಿಗಿಡಿ ಗಿಡಿ 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 ಡಿಗಿಡಿ ಗಿಡಿ 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 ಡಿಗಿಡಿ 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 ಗಿಡಿ 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 ಡಿಗಿಡಿ ಗಿಡಿ 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 ಡಿಗಿಡಿ ಗಿಡಿ 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 ಗಿಡಿ. ಧೈರ್ಯ ಇದ್ರೆ ಹೇಳ್ಬಿಡ, ಹೇಳು. ಬರೇ ಮಂತ ಏನಾರು ಹೇಳ್ಬಾರ, ಹೇಳ್ಬಾರ ಏನಾರು ಇರಲಿ. ಇವನು ಎಷ್ಟು ಮಾತಾಡ್ತಾನೆ ನೋಡಿ. ಎಲ್ಲ ಮೆಕ್ಕೆಜೋಳ ಬರೆದಿದ್ದಾರೆ, ಬೆಳೆದಿದ್ದಾರೆ, ಬರೋದಿಲ್ಲ. ಇವರಿಗೆ ಕಟಿಂಗ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ದೇವ್ರಿಗೆ ಬಿಟ್ಟಿದ್ದೀವಿ. ಹೇಮಂತ ಅದೇನು ಮಾಡ್ತು ಗೊತ್ತಾ? ಏನು ಮಾಡ್ತಾ ಆ ಗೇಟ್ ಹಿಂಗೆ ಹೊಂಟಿತ್ತ, ಕಾಲು ಅಡ್ಡ ಕೊಡ್ತಾ ಕೊಯ್ 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 ಅಂತ. ಹಾಯ್ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಹುಲ್ ಕೊಯ್ಯಕ್ಕೆ ಹೋಗೈತೆ ನೋಡ್ರಿ. ಎಲ್ಲೋತ? ಅದು ಎಲ್ಲಿ ಹೋಗೈತಿ? ಶುಂಠಿ ಹೊಲಕ್ಕೆ ಇರೋಣ.
ಭರತ ಹಾ ಭರತ್ ಭರತಣ್ಣ ನೋಡು ಹಾಯ್ ಫ್ರೆಂಡ್ಸ್ ಕೊಡಿ ತೋರಿಸ್ತೀನಿ ಎಲ್ಲ ನನಗೆ ಸ್ಕೂಟಿ ಹೊಡಿಯೋಕ್ಕೇನು ಬರಲ್ಲ, ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಭಯದಿಂದನೇ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಭಯ ಇತ್ತು, ಬಟ್ ಆದಮೇಲೆ ಒಂದು 2 ರೌಂಡ್ಸ್ ಆದ ತಕ್ಷಣವೇ ಖುಷಿ ಆಗ್ಬಿಡ್ತು, ಅಯ್ಯೋ ಬಂತಲ್ಲ ಅಂತೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಯಾರ ಸಪೋರ್ಟ್ ಇಲ್ದೇ ಫಸ್ಟ್ ಟೈಮ್ ನಾನೇ ಹೊಡೆದಿದ್ದು. ಆ್ಯಂಡ್ ಫಸ್ಟ್ ಟೈಮ್ ಸ್ಕೂಟಿ ಮುಟ್ಟಿದ್ದು ಕೂಡ ಫಸ್ಟ್ ಟೈಮು, ಬಿಕಾಸ್ ನಾನು ಯಾವತ್ತೂ ಓಡ್ಸೋಕ್ಕೆ ಹೋಗಿರಲಿಲ್ಲ. ನೀವೇ ನೋಡ್ತಾ ಇರ್ಬೋದು. ನಿಧಾನ ನಿಧಾನ. ನಿಧಾನ. ಅದಾದಮೇಲೆ ಮಂಡಕ್ಕಿ ತರಿಸಿದ್ರು, ಮಂಡಕ್ಕಿ ಮತ್ತು ಮೆಣಸಿಕಾಯಿ. ಸೊ ಅದನ್ನು ಕೂಡ ತಿಂದುಬಿಟ್ಟು ಆಮೇಲೆ ಮನೆ ಕಡೆ ಹೊರಟ್ವಿ. ಸೊ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಮೆಕ್ಕೆಜೋಳ ತಗೊಂಬಂದಿದ್ವಿ. ನಮ್ಮ ಹೊಲದಲ್ಲಿ ನೋಡಿ ಸುಲಿತಾ ಇದ್ದಾರೆ. ಇವ್ರು ಗೊತ್ತಲ್ಲ ಇವ್ರು ಯಾರು ಅಂತ ತೋರಿಸಿ ಸ್ವಲ್ಪ. ಇವ್ರು ಗೊತ್ತಲ್ಲ, ಅವ್ರು ನಮ್ಮ ಅಪ್ಪಾಜಿ, ಇವ್ರು ನಮ್ಮ ಅಜ್ಜಿ. ಹಾಂ, ಇವ್ರು ನೋಡಿ, ಇವ್ರಿಗೆ ಮಾಡೋ ಕೆಲಸ ಇದ್ದಾರೆ. ಇವರು ನಮ್ಮ ಮಾಮ ಯೂಟ್ಯೂಬು. ಹಾಂ ನೋಡಿ ಫ್ರೆಂಡ್ಸ್, ಹಾಂ ಇವನು ನಮ್ಮ ಫ್ರೆಂಡು. ಇದೆ ನೋಡ್ರಿ ನಮ್ಮ ಹೊಲ ಅಷ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಸೊಸೆ ನೋಡಿ ಫ್ರೆಂಡ್ಸ್, ಇವು ನಮ್ಮ ನಾಯಿಗಳು. ನಾನು ಸ್ಲಿಪ್ಪರ್ ಹಾಕೊಂಡು ಈಗ ಅಲ್ಲಿ ಹೋಗ್ತಿದ್ದೀನಿ. ನೋಡಿ ನನ್ನ ಸ್ಲಿಪ್ಪರ್ ಇಲ್ಲೋದು, ಇಲ್ಲಿದ್ದಾವೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಏನದು ವಯಸ್ಸರಿ ಕೈಯಲ್ಲೇನು? ಮಲ್ಲಿಗೆ ಹೂವು. ಅಲ್ಲಿ ತೋರ್ಸು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಮೂಡುವ ಪ್ರಾಣದಂತೆ ಚೈತನ್ಯವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಟಿ ಮಾತೇನು. ಸೊ ನೆಕ್ಸ್ಟ್ ರಿಟರ್ನ್ ಬರಬೇಕಾದ್ರೆ ಲೈಟಿಂಗ್ಸ್ ಹಾಕಿದ್ರು. ಅದೇ ಬೆಳಗ್ಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ನಲ್ವ ಕುಂದೂರು ಆಂಜನೇಯ, ಸೊ ಅದರದ್ದು ಲೈಟಿಂಗ್ಸ್ ಹಾಕಿದ್ರು. ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಲೈವ್ ವ್ಲಾಗ್ ಇಷ್ಟ ಆಗಿದೆಯಾ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.